ಎಲ್ಲರ ಲೈಫಲ್ಲೂ ಒಂದು ಲೋ ಫೇಸ್ ಅನ್ನೋದು ಬರುತ್ತೆ. ಆಗ ತುಂಬಾ ಜನ ಗಿವ್ ಅಪ್ ಮಾಡ್ತಾರೆ. ನಾನ್ ಮುಂದೆ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರು ಹೋಗ್ಬಾರ್ದು ಅನ್ಕೊಳೋ ಜನರೇ ಹೆಚ್ಚು. ಕಷ್ಟ ಆಗ್ತಾ ಇದೆ ಅಂದಾಗ ಯಾರು ಬರಲ್ಲ. ಆದ್ರೆ ಈ ಟೈಮ್ ನ ನೀವೇನಾದ್ರೂ ಒಬ್ರೇ ಗೆದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ಹೆಚ್ಚಾಗುತ್ತೆ. ಭಗವದ್ಗೀತೆಯ ಇಂದಿನ ಶ್ಲೋಕದಲ್ಲಿ ದಿವ್ಯ ಪ್ರಜ್ಞೆಯಲ್ಲಿ ಹಾಗೂ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯ ಯಜ್ಞವನ್ನು ಮಾಡಿ ಕೃಷ್ಣನನ್ನು ತೃಪ್ತಿಗೊಳಿಸಬೇಕು. ಇಲ್ಲಿ ಒಂದು ಒಳ್ಳೆ ಥಾಟ್ ಇಂದ ಮಾಡೋ ಕೆಲಸಕ್ಕೆ ಕೃಷ್ಣ ಪ್ರಜ್ಞೆ ಹಾಗೂ ಕೃಷ್ಣನಿಗೆ ತೃಪ್ತಿಪಡಿಸುವುದು ಎಂದರ್ಥ. ಕಾನ್ಶಿಯಸ್ನೆಸ್ ಇಂದ ಮಾಡೋ ಕೆಲಸಕ್ಕೆ ದಿವ್ಯ ಪ್ರಜ್ಞೆ ಅಂತ ಹೇಳಲಾಗಿದೆ. ನಿನ್ನೆ ಮಾಡಿರೋ ದಾಲು ಚಪಾತಿ ಉಳಿದಿತ್ತು, ಸೊ ಅದಕ್ಕೆ ಇವತ್ತೆ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಮನೆ ಕೆಲಸ ಆದ್ಮೇಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ನನ್ನ ಆಲ್ ಟೈಮ್ ಫೇವರೇಟ್ ವೆಜಿಟೇಬಲ್ ಪನ್ನೀರ್ ರೈಸ್ ಮಾಡ್ಕೊಂಡು ತಿಂದೆ. ಇವತ್ತು ಮಳೆ ಬರೋ ತರ ಆಗಿತ್ತು ಅಂತ ಸ್ವಲ್ಪ ಬೇಗನೆ ಜಿಮ್ಮಿಗೆ ಹೋದೆ. ಸ್ವಲ್ಪ ಮಳೆ ಬರೋ ತರ ಆದ್ರೆ ಎಷ್ಟೋ ಜನ ಇದೇ ರೀಸನ್ಗೆ ಜಿಮ್ಮಿಗೆ ಬರಲ್ಲ. ಖಾಲಿ ಆಗಿರೋ ಜಿಮ್ ಅಲ್ಲಿ ಇವತ್ತು ನಾನು ಚೆಸ್ಟ್ ಮತ್ತೆ ಶೋಲ್ಡರ್ಸ್ ನ ವರ್ಕೌಟ್ ಮಾಡಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.